ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಆ್ಯನ್ ಎಜಾಕ್ಯುಲೇಷನ್ ಅಥವಾ ಸೀಮನ್ ನಾಟ್ ಕಮ್ಮಿಂಗ್ ಔಟ್ ಅಥವಾ ವೀರ್ಯ ಹೊರಗಡೆ ಬರ್ತಾ ಇಲ್ಲ, ಇದಕ್ಕೆ ಏನು ಕಾರಣ? ಇದಕ್ಕೆ ಇಫ್ ಇನ್ ಕೇಸ್ ಆ ಥರ ತೊಂದರೆ ಇದೆ, ಏನು ಟ್ರೀಟ್ಮೆಂಟ್ ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಈ ಟಾಪಿಕ್ ಸೆಲೆಕ್ಟ್ ಮಾಡೋದು ಮೇನ್ ಉದ್ದೇಶ ಅಂದರೆ, ರೀಸೆಂಟ್ಲಿ ನಮ್ಮದು ಲಾಸ್ಟ್ OPDನಲ್ಲಿ ನೋಡ್ತಾ ಇದ್ದೀನಿ, 6 ಮಂತ್ ಆಗಲಿ 7 ಮಂತ್ಸ್ ಆಗಲಿ, ಈ ಥರ ಆಲ್ಮೋಸ್ಟ್ 4 to 5 ಪೇಷಂಟ್ಸ್ ಸೇಮ್ ಹಿಸ್ಟ್ರಿದಿಂದ ಬಂದಿದ್ದಾರೆ. ಅದರಲ್ಲಿ ಒಂದು ಕೇಸ್ ಬಗ್ಗೆ ನಾನು ನಿಮಗೆ ಪರ್ಟಿಕ್ಯುಲರ್ ಹೇಳ್ತೀನಿ. ಆ ಹುಡುಗನ ವಯಸ್ಸು ಆಲ್ಮೋಸ್ಟು 37 ಇಯರ್ಸು, ಮದುವೆ ಆಗಿಬಿಟ್ಟು ಅವನಿಗೆ 4 ವರ್ಷ ಆಗಿತ್ತು. ಅವ್ನು ಬಂದು ನನಗೆ ಹತ್ರ ಹೇಳ್ತಾನೆ, ಸರ್ ನನಗೆ ಸೆಕ್ಸ್ನಲ್ಲಿ ಯಾವುದೂ ತೊಂದರೆ ಇಲ್ಲ, ಒಳ್ಳೆ ಸೆಕ್ಸ್ ಆಗ್ತಾಯಿದೆ, ಒಳ್ಳೆ ನಿಮುರ್ಕೆ ಇದೆ, ಟೈಮಿಂಗ್ ಚೆನ್ನಾಗಾಗುತ್ತೆ, 10 ನಿಮಿಷವರೆಗೆ ನಾನು ಸೆಕ್ಸ್ ಮಾಡ್ತೀನಿ ಸರ್. ಬಟ್ ಓನ್ಲಿ ಪ್ರಾಬ್ಲಮ್ ಈಸ್ ಸೆಕ್ಸ್ ಆದಮೇಲೆ ವೀರ್ಯನೇ ಹೊರಗಡೆ ಬರ್ತಾ ಇಲ್ಲ. ಬಟ್ ಅದು ಲಾಸ್ಟ್ ಆರ್ಗ್ಯಾಸಮ್ ಏನು ಇರುತ್ತೆ ನೋಡಿ, ಆ ಫೀಲಿಂಗ್, ಅದು ಹೈಯೆಸ್ಟ್ ಕ್ಲೈಮ್ಯಾಕ್ಸ್ ಏನಿರುತ್ತೆ ಅಲ್ಲ, ನನಗೂ ಅಚೀವ್ ಆಗುತ್ತೆ, ನನ್ನ ವೈಫ್ಗೂ ಅಚೀವ್ ಆಗುತ್ತೆ. ಬಟ್ ಏನಂದರೆ ವೀರ್ಯ ಬರ್ತಾ ಇಲ್ಲ, ಅದಕ್ಕೆ ಡ್ರೈ ಆರ್ಗ್ಯಾಸಮ್ ಬರ್ತಾರೆ. ಡ್ರೈ ಆರ್ಗ್ಯಾಸಮ್ ಅಂದರೆ ಲಾಸ್ಟ್ ಸೆನ್ಸೇಷನ್ ನಿಮಗೆ ಸಿಗುತ್ತೆ, ಬಟ್ ಹೊರಗಡೆ ವೀರ್ಯ ಬರಲ್ಲ. ಆ ವೀರ್ಯ ಯಾಕೆ ಬರ್ತಾ ಇಲ್ಲ, ಅದಕ್ಕೆ ಏನು ಕಾರಣ ಮತ್ತು ಏನು ಪರಿಹಾರ ಅಂತ ಹೇಳ್ಕೊಡ್ತೀನಿ. ಇನ್ನವರಿಗೆ ತಾವು ಇನ್ ಕೇಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಥವಾ ಲೈಕ್ ಮಾಡಿ, ಈ ವಿಡಿಯೋ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಯಾಕಂದರೆ ಸೆಕ್ಸ್ ರಿಲೇಟೆಡ್ A to Z ಇನ್ಫಾರ್ಮೇಷನು, ಅದು ನಿಮುರ್ಕೆ ಸಮಸ್ಯೆ ಇರ್ಬೋದು, ಅಥವಾ ಟೈಮಿಂಗ್ ಇಂಪ್ರೂವ್ಮೆಂಟ್ ಮಾಡಬೇಕಂತ ಏನು ಮಾಡಬೇಕಂತದ್ದು ಇರ್ಬೋದು. ಅದರ ಜೊತೆಗೆ ಸರ್ ನನಗೆ ಶುಗರ್ ಇದೆ, ಶುಗರ್ದಿಂದ ನರ ದೌರ್ಬಲ್ಯತೆಯಿಂದ ನನಗೆ ಸೆಕ್ಸ್ ಆಗ್ತಾ ಇಲ್ಲ, ಅಥವಾ 50 ವರ್ಷ ಆಗಿದೆ, ಅದರದಿಂದ ಇವಾಗ ಸ್ವಲ್ಪ ನನಗೆ ವೀಕ್ನೆಸ್ ಬಂದಿದೆ. ಸೆಕ್ಸ್ ರಿಲೇಟೆಡ್ A to Z ಇನ್ಫಾರ್ಮೇಷನ್ ಈ ಚಾನಲಲ್ಲಿ ಇರುತ್ತೆ. ಜೊತೆಗೆ ಮಕ್ಕಳಾಗ್ತಾ ಇಲ್ಲ, ಗರ್ಭಧಾರಣೆ ಆಗ್ತಾ ಇಲ್ಲ, ಅದಕ್ಕಾಗಿಯೇ ನಮ್ಮ ಚಾನಲ್ ಮೇಲೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ, ವಿಡಿಯೋಸ್ ಇದೆ. ಸೊ ಇವತ್ತು ಈ ಪರ್ಟಿಕ್ಯುಲರ್ ಟಾಪಿಕ್ ಆ್ಯನ್ ಇಜಾಕ್ಯುಲೇಷನ್ ಅಥವಾ ವೀರ್ಯ ಹೊರಗಡೆ ಬರ್ತಾ ಇಲ್ಲ ಅಥವಾ ಸೀಮನ್ ನಾಟ್ ಕಮ್ಮಿಂಗ್ ಔಟು. ಸೊ ಇದಕ್ಕೆ ಏನೇನು ಕಾರಣ? ಸೊ ಫಸ್ಟು ಏನಂದರೆ ನರ್ವ್ ಡ್ಯಾಮೇಜ್. ಆ ಪೆನಿಸ್ ಏರಿಯಾನಲ್ಲಿ ಇರುವ ನರ ಅದು ಡ್ಯಾಮೇಜ್ ಆಗಿದ್ದಿರುತ್ತೆ. ಅದಕ್ಕೆ ಏನೇನು ರೀಸನ್ ಇರ್ಬೋದು? ಒಂದು ಕಂಡೀಷನ್ ಇರುತ್ತೆ, ಡಯಾಬಿಟೀಸ್ ಅಂದರೆ ಶುಗರ್ನಲ್ಲಿ ಡಯಾಬಿಟಿಕ್ ನ್ಯೂರೋಪೆಥಿ ಅಂತೀವಿ. ಅಂದರೆ ಆ ಪೆನಿಸ್ ಏರಿಯಾನಲ್ಲಿ ಹೋಗುವ ಬ್ಲಡ್ ಸರ್ಕ್ಯುಲೇಷನ್, ಆ ನರ್ವ್ ಸೆನ್ಸೇಷನ್ ಇರುತ್ತೆ ನೋಡಿ, ಅದು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಆ ನರ್ವ್ ಡ್ಯಾಮೇಜ್ ಆಗಿಬಿಟ್ಟು ಅದರಿಂದ ಏನಾಗುತ್ತೆ, ವೀರ್ಯಗೆ ಹೊರಗಡೆ ಬರಲ್ಲ. ಎರಡನೇದಂದರೆ ಮತ್ತೊಂದು ಕಂಡೀಷನ್ ಇದೆ, ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಥವಾ MS ಅಂತೀವಿ. ಆ ಕಂಡೀಷನಲ್ಲಿ ಬಾಡಿ ಕಂಟ್ರೋಲ್ನಲ್ಲಿ ಇರಲ್ಲ. ಸೊ ಆ ಕಂಡೀಷನಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿಬಿಟ್ಟು ವೀರ್ಯ ಹೊರಗಡೆ ಎಜಾಕ್ಯುಲೇಟ್ ಆಗಲ್ಲ. ಎರಡನೇದಂದರೆ ಮೆಡಿಸಿನ್ ತುಂಬ ಇಂಪಾರ್ಟೆಂಟ್. ನಾನು ಈ 37 ವರ್ಷದ ಹುಡುಗನ ಬಗ್ಗೆ ನಾನು ಏನು ಮಾತಾಡಿದೆ ಅಲ್ಲ, ಅವನು ಒಂದು ಮೆಡಿಸಿನ್ ಮೇಲೆ ಇದ್ನು, ಯಾವುದೋ ಒಂದು ಬೇರೆ ರೀಸನ್ಗೆ. ಆ ಮೆಡಿಸಿನ್ದಿಂದನೇ ಅವನಿಗೆ ಏನಾಗ್ತಾಯಿತ್ತು, ವೀರ್ಯ ಹೊರಗಡೆ ಬರ್ತಿದ್ದಿಲ್ಲ. ಬಟ್ ಆ ಮೆಡಿಸಿನ್ ಸ್ಟಾಪ್ ಮಾಡಿ ಅದರದ್ದು ಸಂಬಂಧಪಟ್ಟ ಬೇರೆ ಮೆಡಿಸಿನ್ ಕೊಟ್ಟು 4 ತಿಂಗಳು ವೇಟ್ ಆದಮೇಲೆ ವೀರ್ಯ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಒಂದು ಸತಿ ವೀರ್ಯ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ರೆ ಒಂದು 2-3 ತಿಂಗಳಲ್ಲಿ ಗರ್ಭಧಾರಣೆ ಆಗೇ ಆಗುತ್ತೆ. ಯಾಕಂದರೆ ವೀರ್ಯ ಕ್ವಾಲಿಟಿ ಚೆನ್ನಾಗಾಗಬೇಕು. ಸೊ ಮೆಡಿಸಿನ್ ಏನೇನು ಇರ್ಬೋದು? ಅದು BP ಮೆಡಿಸಿನ್ ಇರ್ಬೋದು, ಅದು ಆ್ಯಂಟಿ ಡಿಪ್ರೆಷೆಂಟ್ ಅಂದರೆ ಸ್ಟ್ರೆಸ್ಗೆ, ಟೆನ್ಷನ್ಗೆ, ಆ್ಯಂಗ್ಸೈಟಿಗೆ, ಭಯಗೆ. ಇವತ್ತು ನಾಳೆ ಹುಡುಗರು ಏನಾಗ್ಬಿಟ್ಟಿದೆ ಅಂದರೆ, ಸ್ವಲ್ಪ ಏನಾದ್ರು ಟೆನ್ಷನ್ ಆಗಿಬಿಟ್ರೆ ಹೋಗ್ಬಿಡ್ತಾರೆ, ಆ್ಯಂಟಿ ಡಿಪ್ರೆಷೆಂಟ್ ಪಿಲ್ ಸ್ಟಾರ್ಟ್ ಮಾಡ್ತಾರೆ. ರಿಲ್ಯಾಕ್ಸ್ ಅನಿಸುತ್ತೆ, ಬಟ್ ಅದರದ್ದು ಸೈಡ್ ಎಫೆಕ್ಟ್ ಎಷ್ಟಿದೆ ಗೊತ್ತಿರಲ್ಲ. ಅದಕ್ಕಿಂತ ನ್ಯಾಚುರಲ್ ಆಗಿ ಎಷ್ಟೈತೆ ಅಷ್ಟು ಯೋಗ, ವ್ಯಾಯಾಮ, ಪ್ರಾಣಾಯಾಮ, ಸ್ವಲ್ಪ ಧ್ಯಾನ, ಭಜನ ಈ ಥರ ಮಾಡಿಬಿಟ್ಟು ಫ್ರೆಂಡ್ಸ್ ಜೊತೆ ಸೇರಿಬಿಟ್ಟು ಸ್ವಲ್ಪ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಬೋದು. ಬಟ್ ಅದು ಎಲ್ಲ ಬಿಟ್ಬಿಟ್ಟು ಆ್ಯಂಟಿ ಡಿಪ್ರೆಷನ್ಗೆ ಡೈರೆಕ್ಟ್ ಹೋಗಿಬಿಡ್ತಾರೆ. ಜೊತೆಗೆ ಪ್ರೋಸ್ಟೇಟ್ ಗ್ರಂಥಿ ಅಂತ ಇರುತ್ತೆ. ಪ್ರೋಸ್ಟೇಟ್ ಗ್ರಂಥಿ ಅಂದರೆ ಏನು? ಇದು ಪೆನಿಸ್ ಇರುತ್ತಲ್ಲ, ಪೆನಿಸ್ ಹಿಂದ್ಗಡೆ ಏನು ಯುರೇತ್ರ ಇರುತ್ತೆ ನೋಡಿ, ಯುರೇತ್ರ ಮೇಲೆ ಈ ಥರ ಒಂದು ಗ್ರಂಥಿ ಇರುತ್ತೆ, ಪ್ರೋಸ್ಟೇಟ್ ಗ್ರಂಥಿ ಅಂತ. ಪ್ರೋಸ್ಟೇಟ್ ಬಗ್ಗೆ ನಂದು ಆಲ್ರೆಡಿ ಈ ಚಾನಲ್ ಮೇಲೆ ವಿಡಿಯೋ ಇದೆ. ಇಫ್ ಇನ್ ಕೇಸ್ ತಾವು ನೋಡಿಲ್ಲ ಅಂದರೆ ಅದು ದಯವಿಟ್ಟು ನೋಡಿ. ಸೊ ಈ ಪ್ರೋಸ್ಟೇಟ್ ಗ್ರಂಥಿ ಎನ್ಲಾರ್ಜ್ಮೆಂಟ್ ಅಂದರೆ ಅದು ದೊಡ್ಡದಾಗ್ತಾ ಹೋದ್ಮೇಲೆ ಟ್ಯೂಬ್ನ ಬ್ಲಾಕ್ ಮಾಡುತ್ತೆ, ಯುರೇತ್ರನ ಬ್ಲಾಕ್ ಮಾಡುತ್ತೆ, ಎಜಾಕ್ಯುಲೇಟರಿ ಡ್ರಗ್ನ ಬ್ಲಾಕ್ ಮಾಡುತ್ತೆ. ಅದರದಿಂದನೂ ಏನಾಗುತ್ತೆ, ಎಜಾಕ್ಯುಲೇಷನ್ ಆಗಲ್ಲ. ಆಮೇಲೆ ನಾನು ಹೇಳಿದಂಗೆ ಎಜಾಕ್ಯುಲೇಟರಿ ಡಕ್ಟ್ ಆಬ್ಸ್ಟ್ರಕ್ಷನ್ ಅಂದರೆ ಆ ಪೈಪ್ ಏನಿರುತ್ತಲ್ಲ, ಸಮ್ ಟೈಮ್ ಅಲ್ಲಿ ಏನಾದರೂ ಯೂರಿನ್ ಇನ್ಫೆಕ್ಷನ್ ಆಗಿಬಿಟ್ಟು ಅದು ಪ್ರಾಪರಾಗಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಸ್ಲೋಲಿ ಆ ಟ್ಯೂಬ್ನಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಿಬಿಟ್ಟು ಟ್ಯೂಬ್ ಬ್ಲಾಕ್ ಆಗಿಬಿಡುತ್ತೆ. ಸೊ ಆಮೇಲೆ ಏನಾಗುತ್ತೆ, ಆ ಟ್ಯೂಬ್ ಬ್ಲಾಕೇಜ್ದಿಂದ ವೀರ್ಯ ಹೊರಗಡೆ ಬರಲ್ಲ. ರೀಸೆಸ್ ಬರುತ್ತೆ, ಬಟ್ ವೀರ್ಯ ಬರಲ್ಲ. ಯಾಕಂದರೆ ಎಜಾಕ್ಯುಲೇಟರಿ ಡಕ್ಟು ಎಲ್ಲಿ ಯುರೇತ್ರನಲ್ಲಿ ಅಟ್ಯಾಚ್ ಆಗುತ್ತೆ ಆ ಮುಖನೇ ಬ್ಲಾಕ್ ಆಗಿದಿರುತ್ತೆ. ಜೊತೆಗೆ ಬಾಡಿನಲ್ಲಿ ಇರುವ ಟೆಸ್ಟೋಸ್ಟಿರಾನ್ ಅಂತ ಅಂಶ ನಾರ್ಮಲ್ಗಿಂತ ತುಂಬಾ ಕಡಿಮೆ ಆಗಿಬಿಟ್ರೆ ಏನಾಗುತ್ತೆ, ಟೆಸ್ಟಿಸ್ದಿಂದ ಏನು ವೀರ್ಯ ಉತ್ಪತ್ತಿ ಆಗಬೇಕು ಅದು ಆಗಲ್ಲ, ಅದರದಿಂತ ವೀರ್ಯ ಹೊರಗಡೆ ಬರಲ್ಲ.
ಆಮೇಲೆ ಸ್ವಲ್ಪ ಫ್ಯಾಮಿಲಿನಲ್ಲಿ ಇದು ಜೆನೆಟಿಕ್ ಕಂಡೀಷನ್ಸ್ ಇರುತ್ತೆ. ಏನಂದರೆ ಒಂದು 35-40 ವರ್ಷ ಆದಮೇಲೆ ಸರ್ಟನ್ ಫ್ಯಾಮಿಲಿನಲ್ಲಿ ತುಂಬ ಅರ್ಲಿ ಏಜ್ನಲ್ಲಿ ಏನಾಗುತ್ತೆ, ಸ್ವಲ್ಪ ಸ್ಲೋಲಿ ವೀರ್ಯ ಪ್ರೊಡಕ್ಷನ್ ಕಡಿಮೆ ಆಗೋದಿರುತ್ತೆ. ಅದು ಮೇ ಬಿ ಪ್ರೋಸ್ಟೇಟ್ ಇಂಡ್ಲಾಸ್ಮೆಂಟಿಂದ ಇರ್ಬೋದು. ಸ್ವಲ್ಪ ಜನ ಏನು ಮಾಡ್ತಾರೆ, ಪ್ರೋಸ್ಟೇಟ್ ಸರ್ಜರಿ ಮಾಡ್ತಾರೆ. ಆ ಸರ್ಜರಿ ಮಾಡುವಾಗ ಸರೌಂಡಿಂಗ್ ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿಬಿಟ್ಟು ಅದರದಿಂದನೂ ಏನಾಗುತ್ತೆ, ಈ ಥರ ನಿಮಗೆ ವೀರ್ಯ ಉತ್ಪತ್ತಿ ಅಥವಾ ವೀರ್ಯ ಹೊರಗಡೆ ಬರೋಕ್ಕೆ ಡಿಲೇ ಆಗಿಬಿಡುತ್ತೆ. ಜೊತೆಗೆ ಸ್ವಲ್ಪ ಜನರಿಗೆ ಏನಾಗುತ್ತೆ, ಪ್ರೋಸ್ಟೇಟ್ ಗ್ರಂಥಿನಲ್ಲಿ ಇರುವ ಯಾವುದೋ ಕ್ಯಾನ್ಸರ್ ಇರ್ಬೋದು, ಟೆಸ್ಟಿಸ್ ಕ್ಯಾನ್ಸರ್ ಇರ್ಬೋದು, ಆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ರೇಡಿಯೇಷನು, ಕೀಮೊಥೆರಪಿ ಅಥವಾ ಸಮ್ಟೈಮ್ ಟೆಸ್ಟಿಸ್ ರಿಮೂವ್ ಮಾಡ್ತಾರೆ. ಸೊ ಆ ಕಂಡೀಷನ್ನಲ್ಲಿ ಕೂಡ ವೀರ್ಯ ಹೊರಗಡೆ ಬರಲ್ಲ. ಇಫ್ ಇನ್ ಕೇಸ್ ಪ್ರೋಸ್ಟೇಟ್ಗಾಗಿ ತಾವು ಸರ್ಜರಿ ಏನಾದರೂ ಮಾಡ್ತಾ ಇದ್ದರೆ ತಮ್ಮ ಡಾಕ್ಟರ್ಗೆ ಈ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಮಾತಾಡಿ, ಸರ್ ಈ ಥರ ಆದರೆ ಇದರಿಂದ ಲೈಂಗಿಕ ಸಮಸ್ಯೆ ಏನಾದರೂ ಆಗ್ಬೋದಾ, ಅಥವಾ ವೀರ್ಯ ಉತ್ಪತ್ತಿನಲ್ಲಿ ಏನಾದರೂ ತೊಂದರೆ ಆಗುತ್ತೆ, ಅಥವಾ ನನ್ನ ಸೆಕ್ಸುವಲ್ ಲೈಫ್ ಮೇಲೆ ಏನಾದರೂ ಇದರ ಎಫೆಕ್ಟ್ ಬರುತ್ತೆ ಅಂತ. ಯಾಕಂದರೆ ಯಾವುದೋ ಸರ್ಜರಿ ಮಾಡಬೇಕಂದ್ರೆ ಇಟ್ ಈಸ್ ಯುವರ್ ರೈಟ್. ಅದ್ರ ಪ್ರೋಸ್ ಏನು ಅಂದರೆ, ಅದು ಸರ್ಜರಿದಿಂದ ನನಗೆ ಬೆನಿಫಿಟ್ ಏನೇನು ಸಿಗ್ತಾ ಇದೆ, ಅದ್ರ ಕಾನ್ಸ್ ಏನಂದರೆ ಅದರ ಸರ್ಜರಿ ಇದು ಮಾಡಲೇಬೇಕು ಅಂದಮೇಲೆ ಇದರಿಂದ ಆಗುವ ದುಷ್ಪರಿಣಾಮಗಳು ನಮ್ಮ ಬಾಡಿ ಮೇಲೆ ಏನೇನು ಅಂತ ಡೀಟೇಲಾಗಿ ಸರ್ಜನ್ ಹತ್ರ ಕೇಳಿದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಜೊತೆಗೆ ಒಂದು ಕಂಡೀಷನ್ ಇರುತ್ತೆ, ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಂತ. ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಬಗ್ಗೆ ನಾನು ಮುಂಚೆನೂ ಒಂದು ವಿಡಿಯೋ ಮಾಡಿದ್ದೀನಿ, ಬಟ್ ಇಲ್ಲಿ ಬ್ರೀಫ್ಲಿ ಹೇಳ್ತೀನಿ. ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಂದರೆ ಏನು, ಎಲ್ಲಿ ವೀರ್ಯ ಉತ್ಪತ್ತಿ ಆಗ್ತಾ ಇದೆ, ಟೆಸ್ಟಿಸು ಫಾರ್ ಎಕ್ಸಾಂಪಲ್, ಇಲ್ಲಿ ಟೆಸ್ಟಿಸ್ನಲ್ಲಿ ವೀರ್ಯ ಉತ್ಪತ್ತಿ ಆಗ್ತಾ ಇದೆ, ಇಲ್ಲಿಂದ ಸೆಮೆನೋಫಿರಸ್ ವೆಸಿಕಲ್ದಿಂದ ಯಾವಾಗಿದು ಡಕ್ಟ್ಸ್ನಲ್ಲಿ ಹೋಗುತ್ತೆ ನೋಡಿ, ಆ ವಾಲ್ಸ್ ಏನಿರುತ್ತೆ ಎಲ್ಲಿ ಓಪನ್ ಆಗಬೇಕು ಯುರೇಥ್ರಾನಲ್ಲಿ, ಆ ವಾಲ್ತ್ ಡಿಸ್ಫಂಕ್ಷನಲ್ಲಿ ಏನಾಗುತ್ತೆ, ವೀರ್ಯ ಪೆನಿಸ್ದಿಂದ ಯುರೇಥ್ರಾದಿಂದ ಹೊರಗಡೆ ಬರೋದು ಬಿಟ್ಬಿಟ್ಟು ವಾಲ್ ಡಿಸ್ಫಂಕ್ಷನ್ದಿಂದ ಇದೇ ವೀರ್ಯ ಏನಾಗುತ್ತೆ ಮೂತ್ರಕೋಶನಲ್ಲಿ ಒಳಗಡೆ ಹೋಗ್ಬಿಡುತ್ತೆ. ಸೊ ಇದು ಪೆನಿಸ್ದಿಂದ ಹೊರಗಡೆ ಬರೋದು ಬಿಟ್ಟು ಮೂತ್ರಕೋಶನಲ್ಲಿ ರಿಟರ್ನ್ ಹೋಗ್ಬಿಡುತ್ತೆ. ಅದಕ್ಕೆ ರೆಟ್ರೋಗ್ರೇಡ್ ಅಂದರೆ ಒಳಗಡೆ ಹೋಗ್ತಾ ಇದೆ. ಆಮೇಲೆ ಸೆಕ್ಸ್ ಆದಮೇಲೆ ನೀವು ಯಾವಾಗ ರೀಸಿಸ್ ಪಾಸ್ ಮಾಡ್ತೀರಾ, ರೀಸಿಸ್ ಜೊತೆಗೆ ವೀರ್ಯ ಹೊರಗಡೆ ಬರುತ್ತೆ. ತುಂಬ ಜನ ಏನು ಹೇಳ್ತಾರೆ ಹುಡುಗರು, ಸರ್ ನನಗೆ ವೀರ್ಯ ಏನಿದೆ ಒಂದ ಮಾಡುವಾಗ ವೀರ್ಯ ಹೋಗ್ತಾ ಇದೆ ಸರ್ ಅಂತ. ರೆಟ್ರೋಗ್ರೇಡ್ ಎಜಾಕ್ಯುಲೇಷನ್ ಇರ್ಬೋದು, ಚೆಕಪ್ ಮಾಡಬೇಕಾಗುತ್ತೆ. ಸೊ ಒಂದು ಬೇಸಿಕ್ ಹೇಳಿದ್ದೀನಿ, ಆ್ಯನ್ ಎಜಾಕ್ಯುಲೇಷನ್ ಏನು, ಇದರ ಕಾಜಸ್ ಏನು ಅಂತ. ಇದರ ಟ್ರೀಟ್ಮೆಂಟ್ ನಾವು ಬಗ್ಗೆ ಮಾತಾಡಿದ್ರೆ ಮೇನ್ಲಿ ಟ್ರೀಟ್ಮೆಂಟು ಕಾಜ್ ಏನಿದೆ ಅದ್ರ ಮೇಲೆ ಡಿಪೆಂಡು. ಟ್ರೀಟ್ಮೆಂಟ್ ಬಗ್ಗೆ ನಾನು ಮತ್ತೊಂದು ಬೇರೆ ವಿಡಿಯೋ ಮಾಡ್ತೀನಿ. ಧನ್ಯವಾದ.